ಬಿಜೆಪಿ ಆಫೀಸಲ್ಲಿ ಇವತ್ತು SIRಗೆ ಸಂಬಂಧಪಟ್ಟಂತ ಒಂದು ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿ ಬಂದಿದ್ದೀನಿ ನಾನು. ನಮ್ಮ ಕೇಂದ್ರದ ರಾಷ್ಟ್ರೀಯ ಕಾರ್ಯದರ್ಶಿನೂ ಕೂಡ ಈ ಸಭೆಗೆ ಬಂದಿದ್ದರು. SIR ಅಲ್ಲಿ ಏನು ಕಳ್ಳ ಓಟುಗಳನ್ನು ಸೇರಿಸಬಾರ್ದು, ಮತ್ತೆ ಬೇರೆ ಬೇರೆ ಪಾಕಿಸ್ತಾನ, ಬಾಂಗ್ಲಾದೇಶದವರು ಬಹಳ ಜನ ಈಗ ಕರ್ನಾಟಕದಲ್ಲಿ ಬಂದಿದ್ದಾರೆ. ಅವ್ರಿಗೆ ಒಂದ್ಸರಿ ಏನಾದರೂ ಈ ವೋಟರ್ ಲಿಸ್ಟ್ ಅಲ್ಲಿ ಏನಾನ ಆಡ್ ಆಗ್ಬಿಟ್ರೆ ಅವ್ರು ಪರ್ಮನೆಂಟ್ ಸಿಟಿಸನ್ ಆಗೋತಾರೆ. ದೇಶಕ್ಕೆ ಒಂದು ರೀತಿ ಥ್ರೆಟ್, ದೇಶದ ಭದ್ರತೆಗೆ ಒಂದು ಅಪಾಯ ಉಂಟು ಆಗ್ತದೆ. ಆ ದೃಷ್ಟಿಯಿಂದ ಇದ್ರ ಬಗ್ಗೆ ಹೆಚ್ಚು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಕಾರ್ಯಾಗಾರದಲ್ಲಿ ಚರ್ಚೆ ಆಗಿದೆ. ಅದಕ್ಕೋಸ್ಕರ ಈ ಸಭೆಗೆ ನಾನು ಕೂಡ ಬಂದು ಪಾಲ್ಗೊಂಡಿದ್ದೀನಿ. ನಿನ್ನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ನಾನು ಸಮಾಜವಾದಿ, ನಾನು ಜಾತಿವಾದಿ ಅಲ್ಲ, ಕುಟುಂಬವಾದಿ ಅಲ್ಲ ಅಂತ ದೊಡ್ಡ ಭಾಷಣಗಳನ್ನು ಬಿಗಿತಾ ಇದ್ರು. ನಿನ್ನೆ ನನ್ನ ಮಗನ್ನೂ ಸ್ವಲ್ಪ ನೋಡ್ಕೊಳ್ರಿ ಅಂತ. ಇಷ್ಟು ದಿನ ಇವ್ರು ನೋಡ್ಕೊಂಡಿದ್ದಾಯ್ತು, ಈಗ ಇವ್ರ ಮಗನ್ನೂ ನೋಡ್ಕೊಬೇಕು. ನೆಕ್ಸ್ಟ್ ಅವ್ರು ಬಂದು ನನ್ನ ಮೊಮ್ಮಗನ್ನ ನೋಡ್ಕೊಳ್ರಿ ಅಂತ ಇನ್ನೊಂದು 6 ತಿಂಗಳಾದ್ಮೇಲೆ ನನ್ನ ಮೊಮ್ಮಗನ್ನೂ ನೋಡ್ಕೊಳ್ರಿ ಅಂತಂದ್ರೆ ರಾಜಕೀಯ ವ್ಯವಸ್ಥೆಯಲ್ಲಿ ಏನು ರಾಜರ ಆಡಳಿತನ ಇದು? ಹಿಂದೆ ರಾಜರೆಲ್ಲ ಹೇಳ್ತಾ ಇದ್ರು, ನಾನಾದ್ಮೇಲೆ ನನ್ನ ಮಗ ಉತ್ತರಾಧಿಕಾರಿ ಯುವರಾಜ ಅಂತೇಳಿ. ಈಗ ಯುವರಾಜರ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಈ ರಾಜರ ಆಡಳಿತ ತೆಗೆದುಹಾಕಿ ವೋಟಿಂಗ್ ತಂದ್ರು, ಪ್ರಜಾಪ್ರಭುತ್ವವನ್ನು. ಆ ಅಂಬೇಡ್ಕರ್ ತತ್ವಕ್ಕೆ ಇವತ್ತು ಸಿದ್ದರಾಮಯ್ಯನವರು ತಿಲಾಂಜಲಿಯನ್ನ ಇಟ್ಟಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಬ್ಯಾಲೆಟ್ ಇಂದ ಗೆದ್ದು ಬರಬೇಕು. ಅದು ಬಿಟ್ಬಿಟ್ಟು ನನ್ನ ಮಗನ ಬೆಳೆಸಿ, ನನ್ನ ಮೊಮ್ಮಗನ ಬೆಳೆಸಿ ಅಂತ ಹೇಳಿದ್ರೆ ಇದು ಅಂಬೇಡ್ಕರ್ ಅವರ ಸಿದ್ಧಾಂತ ಏನಿದೆ ಅದಕ್ಕೆ ಅಪಚಾರ ಮಾಡ್ದಂಗೆ. ಈ ರೀತಿ ಹೇಳಿಕೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು ಇವತ್ತು ನಿಜಕ್ಕೂ ಕರ್ನಾಟಕದ ರಾಜಕೀಯ ಒಂದು ಪರಿಸ್ಥಿತಿಯಲ್ಲಿ ನನಗಂತೂ ಆಶ್ಚರ್ಯ ತಂದಿದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಇದನ್ನ ಖಂಡಿಸ್ತೀನಿ ನಾನು. ಈ ಖಾಸಗಿಯಾಗಿ ಈ ಗ್ಯಾಸ್ ಶಾರ್ಟೇಜ್ ಏನಿದೆ ದುರುಪಯೋಗ ಮಾಡೋದ್ರ ಬಗ್ಗೆ ಈಗಾಗಲೇ ಎಸ್ಮಾ ಜಾರಿಗೆ ತಂದಿದ್ದಾರೆ. ಯಾರು ಆ ಥರ ಮಾಡಬಾರ್ದು. ರಾಜ್ಯ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಸ್ಟ್ರೈಕ್ ಮಾಡೋದು ಕರೆಕ್ಟು, ಮಾಡಗಳಿ ಅಂತ. ಹಂಗೆಲ್ಲ ಹೇಳಿಕೆ ಕೊಡಬಾರ್ದು. ಜವಾಬ್ದಾರಿ ಇರುವಂತ ಮುಖ್ಯಮಂತ್ರಿ ಎಲ್ಲಿ ಈ ಥರ ಕಾಳಸಂತೆ ಆಗ್ತಾ ಇದೆ ಅದನ್ನು ತಡೆಗಟ್ಟುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬಹುದು. ಇದು ಯುದ್ಧದ ಸಮಯ, ಯುದ್ಧ ನಡೀತಾ ಇದೆ ಪ್ರಪಂಚದಲ್ಲಿ. ಅಟ್ಲೀಸ್ಟ್ ಯಾರು ಟೀಕೆ ಮಾಡ್ತಾರೆ, ಯಾರ್ಯಾರು ನಮ್ಮ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ. ಯಾರ್ಯಾರು ಟೀಕೆಗಳು ಮಾಡ್ತಾ ಇದ್ದಾರೆ, ಆಲ್ಟರ್ನೇಟಿವ್ ಹೇಳಿ. ಆಯ್ತು, ಈಗ ಯುದ್ಧ ನಡೀತಾ ಇದೆ, ಯುದ್ಧನ ನಾವೋಗು ಯುದ್ಧ ಮಾಡಬೇಕಾ? ಅಥವಾ ನಾವು ಹೇಳಿದ್ರೆ ಯುದ್ಧ ನಿಂತು ಹೋಗ್ತದ? ಅರ್ಥ ಮಾಡ್ಕೋಬೇಕು. ಯುದ್ಧದ ಪರಿಸ್ಥಿತಿಯಲ್ಲಿ ನಮ್ಮ ನಡವಳಿಕೆ ಹೆಂಗಿರಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸನ್ಮಾನ್ಯ ಮುನಿಯಪ್ಪನವರು, ಸಚಿವರು, ಆಹಾರ ಸಚಿವರು, ಅವರು ಬಹಳ ಒಳ್ಳೆ ರೀತಿಯಾದಂಥ ಮಾತುಗಳನ್ನ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಇದು ಯುದ್ಧದ ಸಂದರ್ಭ, ನಾವೆಲ್ಲರೂ ತಾಳ್ಮೆಯಿಂದ ಸಾಕಾರ ಮಾಡಬೇಕು ಅಂತ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ರಾಜ್ಯದ ಜನತೆಗೆ ಇದು ಯುದ್ಧದ ಸಂದರ್ಭ, ಬೇರೆ ಸಂದರ್ಭ ಆಗಿದ್ರೆ ಏನು ಬೇರೆ ಸಂದರ್ಭ ಆಗಿ ಶಾರ್ಟೇಜ್ ಆಗಿದ್ರೆ ಅವಾಗ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿ. ನೋಡಿ, ಮುನಿಯಪ್ಪನವರು ದೇಶದ ಮಂತ್ರಿಯಾಗಿನೂ ಕೆಲಸ ಮಾಡಿದ್ದಾರೆ, ರಾಜ್ಯದಲ್ಲೂ ಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಎಲ್ಲೂ ಹೋಗಿಲ್ಲ. ಮೈಸೂರು ಉಂಡಿ ಬಿಟ್ರೆ ಇನ್ನೆಲ್ಲೂ ಹೋಗಿಲ್ಲ ಅವರು. ಅದಕ್ಕೆ ಏನು ಗೊತ್ತಿಲ್ಲ ಅವ್ರಿಗೆ. ಎಲ್ಲದರಲ್ಲೂ ರಾಜಕೀಯ ಮಾಡಕ್ ಹೋಗ್ತಾರೆ. ಇದು ಒಳ್ಳೇದಲ್ಲ. ಯುದ್ಧ ನಡೀತಾ ಇದೆ, ಎಲ್ಲರೂ ಪ್ರಪಂಚ ಎಲ್ಲರಿಗೂ ಗೊತ್ತಿದೆ. ಯುದ್ಧ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಇದರಲ್ಲಿ ಪಾಲಿಟಿಕ್ಸ್ ಮಾಡಿಬಿಟ್ರೆ ಯುದ್ಧದಲ್ಲೂ ನಿಮ್ಗೆ ಈ ದೇಶದಲ್ಲಿ ಏನು ಗೌರವ ಇರ್ತದೆ ಕಾಂಗ್ರೆಸ್ ಅವರು?
ಯಾವಾಗ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಪಾರ್ಟಿ ಕರೆದ್ರು, ಈಗ ಸಿದ್ದರಾಮಯ್ಯನವರ ಗ್ಯಾಂಗು ಪ್ರತಿದಿನ ಡಿನ್ನರ್ ಪಾರ್ಟಿ ಮಾಡಕ್ಕೆ ಆದೇಶವನ್ನ ಮಾಡಿದ್ದಾರೆ. ಅವರು ಆರ್ಡರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ, ಪ್ರತಿದಿನ ಮಾಡಿ ಕೌಂಟರ್ ಆಗಿ ಅನ್ನೋದು ನನಗಿರುವಂತ ಮಾಹಿತಿ. ಅಂದ್ರೆ ಈಗ ರಾಜ್ಯದ ಜನರ ಡಿನ್ನರ್ ಹೆಂಗಿದೆ ಅಂತ ಅವ್ರಿಗೆ ತಲೆಯಲ್ಲಿಲ್ಲ. ರಾಜ್ಯದ ಜನರು ಡಿನ್ನರ್ ಅನ್ನ ಮಾಡ್ತಾ ಇದ್ದಾರೋ ಇಲ್ವೋ, ಅವರು ಅನ್ನ ಸಾಂಬಾರ್ ತಿಂತಾ ಇದ್ದಾರೋ ಗೊಜ್ಜನ್ನ ತಿಂತಾ ಇದ್ದಾರೋ ಗೊತ್ತಿಲ್ಲ. ಈ ಡಿನ್ನರ್ ಅಂತೂ ಸಕಲ ಎಲ್ಲ ಪದಾರ್ಥಗಳು ಸಿಗೋ ರೀತಿ ಡಿನ್ನರ್ಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸರ್ಕಾರ ಡಿನ್ನರ್ ಪಾರ್ಟಿ ಸರ್ಕಾರ ಇದೆ. ಜನರ ಕಷ್ಟಗಳ ಬಗ್ಗೆ ಗಮನನೇ ಇಲ್ಲ. ಇವರು ಯಾರು ಮುಖ್ಯಮಂತ್ರಿ ಅನ್ನೋದ್ರ ಬಗ್ಗೆನೇ ಚರ್ಚೆ ಹೊರತು ಬಜೆಟ್ ಅಲ್ಲಿ ಏನ್ ಘೋಷಣೆ ಆಗಿದೆ ಏನ್ ಘೋಷಣೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಕಾಂಗ್ರೆಸ್ ನಾಯಕರುಗಳು ಚರ್ಚೆ ಮಾಡ್ತಾ ಇಲ್ಲ. ಇದು ರಾಜ್ಯಕ್ಕೆ ಬಗೆದಂತ ದ್ರೋಹ. ಕಾಂಗ್ರೆಸ್ ಅವರು ಎಲ್ಲರೂ ಹೇಳ್ತಾ ಇದ್ದಾರೆ. ಲಾಂಜಲ್ಲೆಲ್ಲ ಸಿದ್ದರಾಮಯ್ಯ ಅರ್ಧ ಭಾಷಣ ಓದಿದ ತಕ್ಷಣ ಎಲ್ಲ ಔಟ್. 140 ಜನ ಇದ್ದಾರೆ ಅಂತಂದ್ರಲ್ಲ, ಡಿ ಕೆ 60 ಜನ ಇದ್ದಿದ್ದರು. ಎಲ್ಲ ಲಾಂಜಲ್ಲಿ ಹೋಗಿ ಬೈಕೊಂಡು ಕೂತಿದ್ರು. ನನ್ಗೆ ಗೊತ್ತಿರೋ ಪ್ರಕಾರ ಬೈಕೊಂಡು ಕೂತಿದ್ರು. ನಮ್ಮ ಕ್ಷೇತ್ರಕ್ಕೆ ನೀರಾವರಿದ್ ಬಂದಿಲ್ಲ, ನಮ್ಮ ಕ್ಷೇತ್ರದಲ್ಲಿ ರೈತರಿಗೇನು ಬಗೆಹರಿದಿಲ್ಲ, ಅವರ ಕೆಲಸ ಕಾರ್ಯಗಳಿಗೆ ರೋಡ್ ಇಲ್ಲ, ರಸ್ತೆ ಇಲ್ಲ. ಇವತ್ತು ಇಕ್ಬಾಲ್ ಹುಸೇನ್ ರಾಮನಗರ ಅವ್ರು ಹೇಳಿರೋದು ಎಲ್ಲ ಕಾಂಗ್ರೆಸ್ ಶಾಸಕರ ಒಂದು ಅಭಿಪ್ರಾಯ, ಎಲ್ಲ 224 ಶಾಸಕರ ಅಭಿಪ್ರಾಯವನ್ನ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನಾನು ಸತ್ಯ ಹೇಳಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ.